ಪ್ರೈಸ್ ಗಾಡ್ ಹಾಲೆಲೂಯಾ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ದೇವರ ನಾಮದಲ್ಲಿ, ದೇವರ ಆಶ್ರಯದಲ್ಲಿ, ದೇವರ ನಾಮವು ನಿಮಗೆ ಸುರಕ್ಷಿತವಾಗಿ ಇವತ್ತು ಇಡಲಿ. ಇವತ್ತಿನ ಮಧ್ಯಾಹ್ನ ಸಮಯ ನಾನು ವಿಡಿಯೋ ಮಾಡುವಾಗ ಆ ಕೀರ್ತನೆ 91ರ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಹಿಡಿದು ಬರಲಿದೆ ನಾನು ಪ್ರಾರ್ಥಿಸುವೆನು. ಆ ಕೀರ್ತನೆ 91 ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಬಂದು ಹಿಡಿದು ನಿಮಗೆ ಸಂರಕ್ಷಣೆಯನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸುವೆನು. ಎಲ್ಲ ಆ ಕೀರ್ತನೆಯಲ್ಲಿ ಬರೆದಂತಹ ವಚನ ವಾಕ್ಯಗಳ ಅಭಿಷೇಕವು ನಿಮ್ಮ ಮೇಲೆ ಹಿಡಿದು ಬರಲಿದೆ ನಾನು ಪ್ರಾರ್ಥಿಸುವೆನು. ಹಾಗೂ ಜೆರೆಮಿಯಾಗೆ ಕೊಟ್ಟಂತಹ ಆ ಅಥಾರಿಟಿ ಯಾರು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ದೇವರ ಸೇವೆಯನ್ನು ಮಾಡಲು ಇಚ್ಛಿಸ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಆ ಜೆರೆಮಿಯಾ ಕೊಟ್ಟಂತಹ ಅಥಾರಿಟಿ ಕರ್ತನು ನಿಮಗೆಲ್ಲರಿಗೂ ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಮತ್ತು ನೀವು ಅಭಿಷಕ್ತರೊಂದಿರಿ ಎಂದು ನಾನು ಪ್ರಾರ್ಥಿಸುವೆನು. ಜೆರೆಮಿಯಾ ಅಧ್ಯಾಯ 1 ವಾಕ್ಯ 9 ಹೇಳ್ತಾ ಇದೆ, ನೀನು ಏನು ಮುರಿತೀಯೋ ಅದು ಮುರಿಯುವುದು, ನೀನು ಏನು ಸೃಷ್ಟಿಸುತ್ತೀಯೋ ಅದು ಸೃಷ್ಟಿಯಾಗುವುದು. ಅದು ಯಾರು ಮಾಡೋದು? ಅದು ಕರ್ತನು ಮಾಡುವುದು ಅಲ್ವಾ? ಸೊ ಆ ಜೆರೆಮಿಯಾ ವಾಕ್ಯದ ಮುಖಾಂತರ ನಾನು ನಿಮಗೋಸ್ಕರ ನಾನು ಬೇಡ್ತಾ ಇದ್ದೇನೆ. ಆ ಅಥಾರಿಟಿ ಅದು ತಂದೆ ದೇವ ಸೃಷ್ಟಿಕರ್ತನು ಕೊಟ್ಟಂತಹ ಅಥಾರಿಟಿ, ಜೆರೆಮಿಯಾ ಚಾಪ್ಟರ್ 1:9 ನಿಮ್ಮ ಮಧ್ಯದಲ್ಲಿ ಆ ಅಥಾರಿಟಿಯ ಬ್ಲೆಸ್ಸಿಂಗ್ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ನಿಮಗೆ ಬಂಧಿಸುವ ಶಕ್ತಿ ಕರ್ತನು ಕರುಣಿಸಲಿ. ಯುವಜನರಿಗೆ ಆ ತನ್ನ ದುಷ್ಟಜನವನ್ನು ಬಂಧಿಸುವ ಅಂತಹ ಶಕ್ತಿ ದೇವರು ನಿಮಗೆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ದೇವರು ನಿಮಗೆ ಆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಅಬ್ರಹಾಮನಿಗೆ ಕೊಟ್ಟಂತಹ ಆಶೀರ್ವಾದ ಆ ಕರ್ತನು ನಿಮ್ಮ ಮೇಲೆ ಕೂಡ ಇಳಿದು ಬರುವಂತಾಗಿ ಮಾಡಲಿ ಎಂದು ನಾನು ಪ್ರಾರ್ಥಿಸುವೆನು. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಐಸಯ್ಯ ಎಸವಿಗೆ ಕೊಟ್ಟಂತಹ ಅಭಿಷೇಕದ ಪ್ರಾರ್ಥನೆ ಹಾಗೂ ಐಸಯ್ಯ ಜಕೋಬನಿಗೆ ಕೊಟ್ಟಂತಹ ಆ ಪ್ರಾರ್ಥನೆ ಅಭಿಷೇಕವು, ಆ ವಾಕ್ಯದ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ಆ ಪ್ರಾರ್ಥನೆಯ ಶಕ್ತಿ, ಆ ಪ್ರಾರ್ಥನೆಯ ಅಭಿಷೇಕವು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ಹಾಗೂ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಬರುವಂತಹ ಎಲ್ಲ ಅಡಚಣೆಗಳು, ನೀವು ಪ್ರಾರ್ಥನೆ ಮಾಡಲು ಬರುವಂತಹ ಎಲ್ಲ ಆ ಅಡಚಣೆಗಳು, ಆ ಎಲ್ಲ ಥರದ ಅಡಚಣೆಗಳು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ದೂರ ಸರಿಯಲಿ ನಾನು ಪ್ರಾರ್ಥಿಸುವೆನು. ಮತ್ತು ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮಗೆ ಪ್ರಾರ್ಥನೆಯಲ್ಲಿ ದೃಢವಾಗಿ ಇಟ್ಟಿರಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಹೀಗೆ ದೇವರ ವಾಕ್ಯವನ್ನು ಸಾರುವ ಎಲ್ಲ ದೇವ ಮಕ್ಕಳಿಗೆ ನಾನು ಪ್ರಾರ್ಥಿಸುವೆನು. ದೇವರ ಮಕ್ಕಳು ಈ ನಾಮದಲ್ಲಿ, ಈ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಈ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಎಲ್ಲೆಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಆಗ್ಬೋದು ಯುವಜನರು, ಆಗ್ಬೋದು ವರ್ಷಿಪ್ಪರ್ಸ್, ಆಗ್ಬೋದು ಮ್ಯೂಸಿಷಿಯನ್ಸ್, ಆಗ್ಬೋದು ದೇವರ ವಚನವನ್ನು ಸಾರಲು ಇಚ್ಛಿಸುವವರು, ದೇವರ ವಚನವನ್ನು ಸಾರುತ್ತಿರುವವರು, ಅವರಿಗೆ ಎಲ್ಲರಿಗೆ ನಾನು ಪ್ರಾರ್ಥಿಸುತ್ತಿದ್ದೇನೆ. ದೇವರ ಅಭಿಷೇಕವು, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ಅವರ ಮಧ್ಯದಲ್ಲಿ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ಎಲ್ಲೆಲ್ಲಿ ಅಡಚಣೆಗಳಿವೆ ಆ ಎಲ್ಲ ಅಡಚಣೆಗಳು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ದೂರ ಸರಿಯಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ಆ ಎಲ್ಲ ಅಡಚಣೆಗಳು, ಯೇಸುವಿನ ವಚನವನ್ನು ಸಾರಲು ಬರುವಂತಹ ಎಲ್ಲ ಅಡಚಣೆಗಳು ನಿಮ್ಮ ಮಧ್ಯದಲ್ಲಿ ಇದ್ದರೆ ಅದು ದೂರ ಸರಿಯಲಿ ಎಂದು ನಾನು ಪ್ರಾರ್ಥಿಸುವೆನು. ಧೈರ್ಯದಿಂದ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು, ಸ್ಪಿರಿಟ್ ಇನ್ ಜೀಸಸ್ ನಾಮವು ಎಲ್ಲ ಸೋರ್ಸ್ಗಳಿಂದ ಬಂದಂತಹ ಅಡಚಣೆಗಳು ನಿಮ್ಮಿಂದ ದೂರ ಸರಿಯಲಿ. ನಿಮ್ಮ ದೇವರ ಸೇವೆಯನ್ನು ಮಾಡಲಿಕ್ಕೆ ಅಡಚಣೆ ಮಾಡುವಂತಹ ಆ ಪ್ರಾರ್ಥನೆಗೆ ಮತ್ತು ನಿಮ್ಮ ಎಲ್ಲ ಥರದ ದೇವರ ವಾಕ್ಯವನ್ನು ಸಾರಲು ಅಡಚಣೆ ಮಾಡುವಂತಹ ಆ ಎಲ್ಲ ಆತ್ಮಗಳಿಗೆ ಸಲ್ವೇಷನ್ ದೊರಕಲಿ. ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ಸಲ್ವೇಷನ್ ದೊರಕಲಿ, ಬಿಡುಗಡೆ ಸಿಗಲಿ ಆ ಆತ್ಮಗಳಿಗೆ, ಆ ಸೋಲ್ಸ್ಗಳಿಗೆ. ಮತ್ತು ನೀವು ಕೂಡ ಎಲ್ಲ ಅವರ ಬಂಧನಗಳಿಂದ ಬಿಡುಗಡೆ ಹೊಂದಿರಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಎಲ್ಲ ಬಂಧನಗಳು, ಎಲ್ಲ ಅಡಚಣೆಗಳು ನಿಮ್ಮಿಂದ ಮುರಿದೋಗಲಿ ಎಂದು ನಾನು ಪ್ರಾರ್ಥಿಸುವೆನು. ನನಗೆ ಕೊಟ್ಟಂತಹ ಆ ಸ್ಪಿರಿಟ್ ಇನ್ ಜೀಸಸ್ ಪ್ರಾಮಿಸ್ಸಿಂದ ನಾನು ನಿಮಗೆ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ, ಮೆನ್ ಆಫ್ ಗಾಡ್ ದೇವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ದೇವರ ಸೇವಕರ ಮೇಲೆ ಇಳಿದು ಬರಲಿ, ಪರಿಶುದ್ಧಗೊಳಿಸಲಿ, ಬಂಧನ ಮುಕ್ತಗೊಳಿಸಲಿ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಒಂದು ಸಣ್ಣವಾದ ವಾಕ್ಯವನ್ನು ನಾವು ಇವತ್ತಿನ ದಿನ ನಾವು ನೋಡುವ. ಕ್ರಿಸ್ತ ಯೇಸು, ಪ್ರಭು ಯೇಸು ಹೇಳ್ತಾ ಇದ್ದಾನೆ. ಹೌದು, ಈ ವಾಕ್ಯ ಹೇಳ್ತಾ ಇದೆ. ನಾವು ಕೊಲೊಸ್ಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3:1 ಹೇಳ್ತಾ ಇದೆ. ಹೌದು, ನಾವು ಯಾವತ್ತೂ ಇದ್ರೂ ಕೂಡ ನಾವು ಸ್ವರ್ಗೀಯ ಆ ಒಂದು
ಸ್ವರ್ಗೀಯ ಆ ರಾಜ್ಯಕ್ಕೆ ನಾವು ಹೆಚ್ಚಾಗಿ ನಾವು ಆಸೆಯನ್ನು ಪಡಬೇಕಂತ ಈ ವಾಕ್ಯದ ಅರ್ಥ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3:1 ಹೇಳ್ತಾ ಇದ್ದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಹೌದು, ನಾವು ಯಾವಾಗ ಯೇಸು ಕ್ರಿಸ್ತನೊಂದಿಗೆ ಪುನರುತ್ಥಾನರಾಗ್ತೀವಿ ನೋಡಿ, ನಾವು ಯೇಸು ಕ್ರಿಸ್ತನೊಂದಿಗೆ ನಾವು ಯಾವಾಗ ಪುನರುತ್ಥಾನರಾಗ್ತೀವಿ ನೋಡಿ, ಆಗ ನಾವು ಅತಿ ಹೆಚ್ಚಾಗಿ ಸ್ವರ್ಗೀಯ ವಿಷಯಗಳಿಗೆ ಧ್ಯಾನ ಕೊಡಬೇಕಂತ ಈ ವಾಕ್ಯ ಹೇಳ್ತಿದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಸ್ವರ್ಗೀಯ ವಿಷಯಗಳಿಗೆ ಧ್ಯಾನ ಕೊಡುವುದಂದರೆ ಅರ್ಥ ಏನು? ಪ್ರಾರ್ಥನೆಯಲ್ಲಿ ಭಾಗಿಯಾಗುವುದು, ದೇವರ ವಾಕ್ಯವನ್ನು ಓದುವುದು, ದೇವರ ವಾಕ್ಯದಂತೆ ನಡೆಯುವುದು, ದೇವರ ವಾಕ್ಯದಂತೆ ನಡೆದು ನಮ್ಮನ್ನು ನಾವು ಕರ್ತನ ಹತ್ರ ಬೇಡುವುದು, ನಮಗೆ ಶುದ್ಧೀಕರಿಸಲಿಕ್ಕೆ, ನಮ್ಮ ಪಾಪಗಳನ್ನು ಕ್ಷಮೆ ಮಾಡೋಕೆ. ಇದು ಒಬ್ಬ ಕ್ರಿಸ್ತನೊಂದಿಗೆ ಪುನರುತ್ಥಾನಿಯಾದ ಒಬ್ಬ ವ್ಯಕ್ತಿಯ ಕೆಲಸ ಆಗಿದೆ ಅಷ್ಟೇ. ಬಾಕಿ ಕೆಲಸ ಯಾರು ಮಾಡ್ತಾನೆ? ನೀವು ಪುನರುತ್ಥಾನ ಆದ ಮೇಲೆ ಆ ಸೃಷ್ಟಿಕರ್ತನ ಮಾಡ್ತಾನೆ ನಿಮ್ಮೊಂದಿಗೆ. ಸೊ ಅದಕ್ಕೋಸ್ಕರ ನಾವು ನನ್ನ ಪ್ರೀತಿಯ ಮುದ್ದು ಮಕ್ಕಳ ಪುನರುತ್ಥಾನ ಆಗುವುದು ಅಂದರೆ ಸ್ನಾನ ಮಾಡಿ ಬರುವುದು ಅಲ್ವಾ, ಡ್ರೆಸ್ ಚೇಂಜ್ ಮಾಡಿ ಬರುವುದಲ್ಲ, ಸ್ನಾನ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ಬರುವುದಲ್ಲ, ಮತ್ತು ರಸ್ತೆಯಲ್ಲಿ ನಡೆಯುವುದಲ್ಲ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಪುನರುತ್ಥಾನಿಯಾಗುವುದಂದರೆ ಯೇಸು ಕ್ರಿಸ್ತನೊಂದಿಗೆ ನಾವು ಪುನರುತ್ಥಾನಿಯಾಗುವುದು. ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು, ನಮ್ಮ ಆತ್ಮ ಪುನರುತ್ಥಾನ ಆಗುವುದು ಅಂದರೆ ಶುದ್ಧವಾಗುವುದು, ಒಂದು ಶುದ್ಧವಾದ ಜೀವನ. ಯಾರು ಕರುಣಿಸುವುದು? ಅದು ಯೇಸು ಕ್ರಿಸ್ತನು ಮಾತ್ರ. ಅದು ಆದಮೇಲೆ, ಅದು ಪುನರುತ್ಥಾನ ನೀವು ಆದ ಮೇಲೆ ನಿಮ್ಮ ಕಾರ್ಯವೇನು? ಪುನರುತ್ಥಾನ ಆದ ಮೇಲೆ ಸ್ವರ್ಗೀಯ ವಿಷಯಗಳಿಗೆ ನೀವು ಅತಿ ಹೆಚ್ಚಾಗಿ ಧ್ಯಾನವನ್ನು ಕೊಡಬೇಕು. ಸ್ವರ್ಗೀಯ ವಿಷಯಗಳಿಗೆ ನೀವು ಅತಿ ಹೆಚ್ಚಾಗಿ ಧ್ಯಾನ ಕೊಡಬೇಕು. ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು, ರೋಸರಿಯನ್ನು ಮಾಡಬೇಕು, ಇತರರಿಗೋಸ್ಕರ ಪ್ರಾರ್ಥಿಸಬೇಕು ಅಲ್ವಾ, ಶತ್ರುಗಳನ್ನು ಪ್ರೀತಿಸಬೇಕು, ಶತ್ರುಗಳನ್ನು ಕ್ಷಮಿಸಬೇಕು. ಒಂದು ಹೊಸ ಜೀವನ. ಅದು ನೀವು ಕ್ಷಮಿಸಬೇಕಂತಿಲ್ಲ. ಒಬ್ಬ ಪುನರುತ್ಥಾನಿಯಾದ ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತನೊಂದಿಗೆ ಅದು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ನೀವು ಹೇಳಬೇಕಂತ ಇಲ್ಲ. ನೀನು ಏನು ಮಾತಾಡಿದ್ರು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಆಯಿತಾ ಅಂತ ಬಾಯಲ್ಲಿ ಹೇಳಬೇಕಂತ ಇಲ್ಲ. ಅದು ಆಟೋಮೆಟಿಕ್ಕಾಗಿ ಆಗ್ತದೆ. ಯಾಕಂದರೆ ನೀನು ಕ್ರಿಸ್ತನೊಂದಿಗೆ ಪುನರುತ್ಥಾನ ಆಗಿದ್ದೀಯಾ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ್ ಮತ್ತು ಆ ಸ್ವರ್ಗವು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳುವುದು ಪುನರುತ್ಥಾನವಾಗುವುದು. ಸ್ನಾನ ಅಲ್ಲ, ಸ್ಥಾನ ಆಗುವುದು. ಎಲ್ಲಿ? ಸ್ವರ್ಗದಲ್ಲಿ. ಪ್ರೇಸ್ ಗಾಡ್, ಹಾಲೆಲೂಯಾ. ಅದಕ್ಕೆ ಹೇಳುವುದು ಪುನರುತ್ಥಾನ. ನಾವು ಯೇಸು ಕ್ರಿಸ್ತನ ಇವತ್ತು ಯೋಚಿಸಿ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ನಾವು ಯೇಸು ಕ್ರಿಸ್ತನೊಂದಿಗೆ ಇದ್ದು ನಾವು ನಿಜವಾಗಿ ಪುನರುತ್ಥಾನರಾಗಿದ್ದೇವಾ? ನಾವು ಪುನರುತ್ಥಾನಿಯ ಜೀವನವನ್ನು ನಾವು ನಡೆಸ್ತಾ ಇದ್ದೇವಾ? ಅಥವಾ ಪುನರುತ್ಥಾನಗೊಳ್ಳಿಕ್ಕೆ ನಾವು ಜೀವನವನ್ನು ಸಾಗಿಸ್ತಿದ್ದೇವಾ? ನಾವು ಯೋಚಿಸಬೇಕು. ಇದೇ ಮುಖ್ಯವಾದದ್ದು ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಈ ವಾಕ್ಯದ ಅರ್ಥ ಇದೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3:4 ಹೇಳ್ತಾ ಇದೆ. ಈ ವಾಕ್ಯದ ಅರ್ಥ ಇದೆ ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಒಂದು ವೇಳೆ ನೀವು ಪುನರುತ್ಥಾನಿಯಾದರೆ ನೀವು ಸ್ವರ್ಗದ ವಿಷಯಕ್ಕೆ ಅತಿ ಹೆಚ್ಚಾಗಿ ಗಮನ ಕೊಡ್ತೀರಾ. ಸ್ವರ್ಗದ ವಿಷಯಕ್ಕೆ ಅತಿ ಹೆಚ್ಚಾಗಿ ನೀವು ಗಮನ ಕೊಡ್ತೀರಾ. ನಾನು ಯೇಸು ಕ್ರಿಸ್ತನೊಂದಿಗೆ ಇರುವುದು ಹೇಗೆ, ನಾನು ಯೇಸು ಕ್ರಿಸ್ತನೊಂದಿಗೆ ಬಾಳುವುದು ಹೇಗೆ, ನಾನು ಯೇಸು ಕ್ರಿಸ್ತನೊಂದಿಗೆ ನನ್ನ ಬದುಕನ್ನು ಸಾಗಿಸುವುದು ಹೇಗೆ ಅಲ್ವಾ. ಅಡಚಣೆಗಳು ಬರ್ತವೆ, ದುಷ್ಟಶಕ್ತಿಗಳ ಪ್ರಭಾವವೂ ಬರುತ್ತದೆ, ದುಷ್ಟಶಕ್ತಿಗಳ ಅಟ್ಯಾಕ್ ಕೂಡ ಆಗುತ್ತೆ. ಆದರೆ ನೀನು ಪುನರುತ್ಥಾನಿಯಾಗಿದ್ದೀಯಾ. ನಿನ್ನ ಕುಟುಂಬವು ಆಶೀರ್ವಾದವಾಗಿಯೇ ಇರುತ್ತೆ, ನಿನ್ನ ಕುಟುಂಬವು ಬ್ಲೆಸ್ಸಿಂಗ್ ಆಗಿಯೇ ಇರುತ್ತೆ. ನೀನು ಕರ್ತನ ಮುಂದೆ ಯಾವತ್ತಿದ್ಯಾ. ಇದೇ ಒಬ್ಬ ಪುನರುತ್ಥಾನಿಯ ಜೀವನ. ಪ್ರೇಸ್ ಗಾಡ್. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3:4. ಪ್ರೇಸ್ ಗಾಡ್. ಅದಕ್ಕೋಸ್ಕರ ನಾವು ಯೋಚಿಸಬೇಕು ಕೂತ್ಕೊಂಡು, ನಾವು ನಿಜವಾಗಿ ಪುನರುತ್ಥಾನಿಯಾಗಿದ್ದೇವಾ? ನಾವು ಪುನರುತ್ಥಾನಿಯಾದ ಮೇಲೆ ನಾವು ನಿಜವಾಗಿ ಆ ಪುನರುತ್ಥಾನಿಯ ಜೀವನವನ್ನು ನಾವು ನಡೆಸ್ತಾ ಇದ್ದೇವಾ? ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಇದು ಪುನರುತ್ಥಾನ, ಸ್ನಾನ ಅಲ್ಲ. ನಾನು ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡ್ತಾನೇ ಇಲ್ಲ. ನಾನು ಪುನರುತ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪುನಃಸ್ಥಾನ ಎಲ್ಲಿ? ಮೇಲೆ, ಸ್ವರ್ಗದಲ್ಲಿ ಅಲ್ವಾ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ, ಪುನರುತ್ಥಾನ ಅಂದರೆ ನಿನ್ನ ಪಾಪ ಜೀವನವನ್ನು ಬಿಟ್ಟು, ನಿನ್ನ ಪಾಪ ಜೀವನವನ್ನು ಎಲ್ಲ ಅವರು ಕರ್ತನ ಶುದ್ಧ ಮಾಡಿ ನಿನಗೊಂದು ಸ್ಥಾನ ದೊರಕಿಸಿಕೊಡುವುದು ಅವನೆದುರು. ಯಾರು? ಸೃಷ್ಟಿಕರ್ತನ ಎದುರು. ಯಾರು? ಯೇಸು ಕ್ರಿಸ್ತನೊಂದಿಗೆ. ಪ್ರೇಸ್ ಗಾಡ್, ಹಾಲೆಲೂಯಾ. ಇದೇ ಈ ವಾಕ್ಯದ ಅರ್ಥ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3:1. ಪ್ರೇಸ್ ಗಾಡ್, ಹಾಲೆಲೂಯಾ. ಕರ್ತನೊಂದಿಗೆ ನಾವು ಕೂಡ ಪುನರುತ್ಥಾನಿ ಆಗಬೇಕಂತ ನಾವು ಕರ್ತನ ಹತ್ರ ಪ್ರಾರ್ಥಿಸುವ, ನಮ್ಮ ಸ್ಯಾಂಟಿಫಿಕೇಷನ್ ಮಾಡುವ, ನಮ್ಮ ಸ್ಯಾಂಟಿಫಿಕೇಷನ್ ಪ್ರೇಯರ್ ನಾವು ಬಿಟ್ಟು ಹೋಗೋದು ಬೇಡ. ನಮ್ಮ ಸ್ಯಾಂಟಿಫಿಕೇಷನ್ ಪ್ರೇಯರ್ ನಾವು ಮಾಡುವ, ಪ್ಯೂರಿಫಿಕೇಷನ್ ನಾವು ಪ್ರೇಯರ್ ಮಾಡುವ ಮತ್ತು ಪುನರುತ್ಥಾನಿಗಳಾಗುವ. ಪ್ರೈಸ್ ಗಾಡ್. ಪ್ರಾರ್ಥನೆಯಲ್ಲಿ ಭಾಗಿಗೊಳ್ಳುವ ಮತ್ತು ಪುನರುತ್ಥಾನಿಗಳಾಗುವ. ಆಮೇನ್,
ಆಮೇನ್ ಆಮೇನ್. ನಾನು ಪುನರುಸ್ನಾನದ ಬಗ್ಗೆ ಹೇಳ್ತಾ ಇಲ್ಲ, ನಾನು ಪುನರುತ್ಥಾನದ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರೇಸ್ ಗಾಡ್, ಹಾಲೆಲೂಯಾ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹಿಯರ್ ನೌ ಬ್ಯಾಪ್ಟಿಸಮ್, ಐ ಆಮ್ ಟಾಕಿಂಗ್ ಅಬೌಟ್ ದಿ ಲೈಫ್. ಆಮೇನ್ ಆಮೇನ್ ಆಮೇನ್.